ಶಿವವಚನ ಕೇಳಿರಿ ಕೇಳಿರಿ ಗುರುವಚನ ಕೇಳಿರಿ ಕೇಳಿರಿ ಶಿವವಚನ ಕೇಳಿರಿ ಕೇಳಿರಿ ಗುರುವಚನ ಪುರಾತರ ವಚನಾನುಭವ ಕೇಳಿ ಬದುಕಿರಯ್ಯ ಕೇಳಿದ ಸದ್ಭಕ್ತರೆಲ್ಲರೂ ಕೃಪಾಕರಪ್ಪರು ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು ಅಹಂಕಾರ ಬಳಿದು ಶರಣರ ಅನುಭಾವ ಕೇಳಿದಡೆ ಅಹಂಕಾರ ಬಳಿದು ಶರಣರ ಅನುಭಾವ ಕೇಳಿದಡೆ ಅದೇ ಮುಕ್ತಿ ನೋಡಿರಿ ಅದೇ ಮುಕ್ತಿ ನೋಡಿರಿ ಅದೇ ಮುಕ್ತಿ ನೋಡಿರಿ ಅದೇ ಮುಕ್ತಿ ನೋಡಿರಿ ಇಂತಲ್ಲದೆ ಮನೋವ್ಯಾಕುಲನಾಗಿ ತನ್ಮುಟ್ಟಿ ಕೇಳಿದಳಿ ಇಂತಲ್ಲದೆ ಮನೋವ್ಯಾಕುಲನಾಗಿ ತನ್ಮುಟ್ಟಿ ಕೇಳಿದಳಿ ಉಪದೇಶವಿತ್ತು ಸಲುದಯ್ಯ ತಳಬಡುವುದಯ್ಯ ಉಪದೇಶವಿತ್ತು ಸಲುದಯ್ಯ ತಳಬಡುವುದಯ್ಯ ಮಹಾಲಿಂಗ ಕಲ್ಲೇಶ್ವರ ಮಹಾಲಿಂಗ ಕಲ್ಲೇಶ್ವರ ಗುರುವಚನ ಪರಾಮುಖಂಗೆ ಗುರುವಚನ ಪರಾಮುಖಂಗೆ ಎಂದೆಂದು ಭವಲಿಂಗನು ನೋಡ 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 ಎಂದೆಂದು ಭವಲಿಂಗನು ನೋಡ. ಆಪ್ಯಾಯನಕ್ಕೆ ನೀಡುವೆ ಲಾಂಛನಕ್ಕೆ ಶರಣೆಂಬೆ ಲಾಂಛನಕ್ಕೆ ತಕ್ಕ ಆಚರಣೆ ಇಲ್ಲದಿದ್ದರೆ ಕೂಡಲ ಸಂಗಮ ದೇವ ನೀ ಸಾಕ್ಷಿಯಾಗಿ ಛೀ ಎಂಬೆನು. ಇದೊಂದು ಬಸವಣ್ಣವರ ವಚನ. ಹೊತ್ತು ಬಂದಂತೆ ಕೊಡೆ ಹಿಡಿಯುವಂಥ ಪ್ರವೃತ್ತಿ ಇವತ್ತು ಹೆಚ್ಚಾಗಿದೆ. ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಸಂದರ್ಭೋಚಿತವಾಗಿ ಗೋಸುಂಬೆಯಂತೆ ವರ್ತಿಸುವಂಥ ಗುಣ ಹಲವರಲ್ಲಿ, ಅದರಲ್ಲೂ ಉನ್ನತ ಸ್ಥಾನದಲ್ಲಿ ಇರುವಂಥ ವ್ಯಕ್ತಿಗಳಲ್ಲಿ ರಕ್ತಗತವಾಗ್ತಾ ಇದೆ. ಅವರ ನಡೆನೇ ಬೇರೆ, ನುಡಿನೇ ಬೇರೆ. ಬಹುಜನರು ಅಂಥವರನ್ನೇ ಅನುಸರಿಸುವಂಥ ಪರಿಯನ್ನು ಕಂಡಾಗ ಇದೆಂಥ ನಡಾವಳಿಕೆ ಅಂತ ಹೇಳಿ ಅನೇಕರು ನೊಂದು ನುಡಿಯೋದು ಉಂಟು. ಕೇಣು ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಇಷ್ಟೆಲ್ಲ ಕರಾಮತ್ ಮಾಡಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಡೋಂಗಿತನವೇ ಸಹಜ ಬದುಕು ಅನ್ನುವ ಹಾಗೆ ನಟಿಸುವಂಥ ಮಹನೀಯರು ಧಾರ್ಮಿಕ, ರಾಜಕೀಯ, ಶೈಕ್ಷಣಿಕ, ಸಾಮಾಜಿಕ, ಸಾಂಸ್ಕೃತಿಕ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಕಂಡು ಬರ್ತಾ ಇದ್ದಾರೆ. ಅವರ ನಡೆ ನುಡಿ ಒಂದಾಗಿಲ್ಲ ಅನ್ನುವಂಥ ಸತ್ಯ ಜನರಿಗೆ ಗೊತ್ತಿದ್ರೂ ಅದನ್ನು ಕಟ್ಕೊಂಡು ನಮಗೇನು ಅಂತ ಉದಾಸೀನ ತಳಿತಾರೆ. ದಯೆ ದಾಕ್ಷಿಣ್ಯಕ್ಕೆ ಒಳಗಾಗಿ ಅವರ ದೋಷಗಳನ್ನು ನಿಷ್ಠುರವಾಗಿ ಹೇಳಲಿಕ್ಕೆ ಹಿಂದೆ ಮುಂದೆ ನೋಡುತ್ತಾರೆ. ಬದಲಾಗಿ ತಾವು ಆದರ್ಶವಾದಿಗಳು ಅನ್ನೋ ಹಾಗೆ ಏನೆಲ್ಲ ವೇಷವನ್ನು ಧರಿಸ್ತಾರೆ. ಜನರನ್ನು ಮರಳು ಮಾಡಲಿಕ್ಕೆ ಏನು ಬೇಕೋ ಅದನ್ನು ಈ ಧಾರ್ಮಿಕ, ರಾಜಕೀಯ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಮತ್ತಿತರ ಕ್ಷೇತ್ರದ ನಾಯಕರು ಎಗ್ಗಿಲ್ಲದೆ ಮಾಡ್ತಾ ಬಂದಿದ್ದಾರೆ, ಮಾಡ್ತಾ ಇದ್ದಾರೆ. ವಾಸ್ತವವಾಗಿ
ಅವರೆಲ್ಲ ಪಾರದರ್ಶಕವಾಗಿದ್ದು ಸರಳ ಜೀವನವನ್ನು ನಡೆಸ್ತಾ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕಾಗಿತ್ತು. ಜನರ ನೋವನ್ನು ಅರಿತು ಅದಕ್ಕೆ ಸೂಕ್ತ ಪರಿಹಾರದ ಮದ್ದನ್ನು ಕಂಡುಹಿಡಿಯುವಂಥ ಪ್ರಯತ್ನವನ್ನು ಮಾಡಬೇಕಾಗಿತ್ತು. ಆಗ ಅವರು ಆದರ್ಶ ವ್ಯಕ್ತಿಗಳಾಗಲಿಕ್ಕೆ, ಶರಣತ್ವವನ್ನು ಮೈಗೂಡಿಸ್ಕೊಳ್ಳಿಕ್ಕೆ ಸಾಧ್ಯ ಇತ್ತು. ಇತ್ತೀಚಿನ ದಿನಮಾನಗಳಲ್ಲಿ ಆದರ್ಶ ವ್ಯಕ್ತಿಗಳು ಅಂತ ಯಾರನ್ನು ನಾವು ಭಾವಿಸುತ್ತವೋ ಅವರೇ ಇದ್ದಕ್ಕಿದ್ದಂತೆ ಸ್ವಾರ್ಥ, ಕೀರ್ತಿ, ಪ್ರತಿಷ್ಠೆಯ ಬೆನ್ನು ಬಿದ್ದು ಎಲ್ಲ ಆದರ್ಶಗಳನ್ನು ಗಾಳಿಗೆ ತೂರುವ ಪರಿಯನ್ನು ನೋಡ್ತಾನೆ ಇದ್ದೇವೆ. ಅಂಥವ್ರು ಎಷ್ಟೇ ಬುದ್ಧಿವಂತರಾಗಿದ್ದರೂ ಅಜ್ಞಾನಿಗಳೇ. ಜ್ಞಾನಿಗಳಾದಂಥವರು ಸರಳವಾಗಿ ಬದುಕುವ, ಉನ್ನತ ಚಿಂತನೆ ಮಾಡುವ, ಜನಪರ ಕಾಳಜಿ ತೋರುವ ದೊಡ್ಡ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೇಕು. ಮುಚ್ಚು ಮರೆ ಇಲ್ಲದೆ ಮುಕ್ತವಾಗಿ ಬಾಳಬೇಕು. ಇದಕ್ಕೆ ಹೊರತಾದವರನ್ನ ಛೀ ಅನ್ನುವಂಥ ಗಟ್ಟಿತನವನ್ನು ಸಮಾಜ ಬಾಂಧವರು ಬೆಳೆಸ್ಕೊಳ್ಬೇಕು. ಈ ನೆಲೆಯಲ್ಲಿ ಬಸವಣ್ಣವರ ಪ್ರಸ್ತುತ ವಚನ ಪ್ರತಿಯೊಬ್ಬರ ಅರಿವಿನ ಕಣ್ಣನ್ನು ತೆರೆಸುವ ಹಾಗೆ ಇದೆ. ಮನುಷ್ಯ ಯಾರ ಹಂಗು ಮುಲಾಜಿಗೆ ಒಳಗಾಗದೆ ಸತ್ಯದ ಪರವಾಗಿ ನಿಲ್ಲುವಂಥ ತಾಕತ್ತನ್ನು ಮೈಗೂಡಿಸ್ಕೊಳ್ಬೇಕು. ಧರ್ಮ, ನೀತಿ ಮತ್ತು ಕಾನೂನು ಬಾಹಿರವಾದದ್ದನ್ನು ಮುಲಾಜಿಲ್ಲದೆ ತಿರಸ್ಕರಿಸಬೇಕು. ಗುರು ಲಿಂಗ ಜಂಗಮಕ್ಕೆ ತನು ಮನ ಧನವನ್ನು ಅರ್ಪಿಸಬೇಕು. ಇದು ಶರಣ ಸಿದ್ಧಾಂತ. ಆ ಸಿದ್ಧಾಂತದಂತೆ ಲಿಂಗಾಯತ ಧರ್ಮೀಯರು ನಡ್ಕೊಳ್ಬೇಕಾದ್ದು ಅಪೇಕ್ಷಣೀಯ. ಬರೀ ಲಿಂಗಾಯತರೇ ಅಲ್ಲ, ಪ್ರತಿಯೊಬ್ಬರೂ. ಹಾಗಂತ ನಡೆ ನುಡಿ ಶುದ್ಧ ಇಲ್ಲದಂಥ ಗುರು ಲಿಂಗ ಜಂಗಮಕ್ಕೆ ತನು ಮನ ಧನವನ್ನು ಅರ್ಪಿಸಬೇಕು ಅಂತ ಏನಿಲ್ಲ. ಅದಕ್ಕಾಗಿಯೇ ಬಸವಣ್ಣವರು ಆಪ್ಯಾಯನಕ್ಕೆ ನೀಡುವೆ, ಲಾಂಛನಕ್ಕೆ ಶರಣೆಂಬೆ ಅಂತ ಹೇಳಿದ್ದಾರೆ. ಅಂದರೆ ಗುರು ಲಿಂಗ ಜಂಗಮರಿಗೆ ತೃಪ್ತಿಯಾಗೋವರೆಗೂ ನೀಡ್ತೇನೆ ಅಂತ ಹೇಳ್ತಾರೆ. ಮರುಕ್ಷಣನೇ ಲಾಂಛನಕ್ಕೆ ತಕ್ಕ ಆಚರಣೆ ಇಲ್ಲದಿದ್ದರೆ ಏನು ಮಾಡಬೇಕು ಅಂತ ಎಚ್ಚರಿಸಿದ್ದಾರೆ. ಹೊರಗಿನ ವೇಷಗಳನ್ನು ನೋಡಿದಾಗ ಒಬ್ಬ ಶರಣ, ಗುರು, ಜಂಗಮ ಅನ್ನೋ ಹಾಗೆ ಕಾಣಬಹುದು. ಆತನ ನಡಾವಳಿಕೆ ಶರಣತ್ವ, ಗುರುತ್ವ, ಜಂಗಮತ್ವಕ್ಕೆ ವಿರುದ್ಧವಾಗಿದ್ದರೆ ಆ ದೇವರ ಸಾಕ್ಷಿಯಾಗಿ ಛೀ ಅನ್ನುವಂಥ ಗಟ್ಟಿತನವನ್ನು ಬೆಳೆಸ್ಕೊಳ್ಬೇಕು. ಒಂದು ಆದರ್ಶ ಸಮಾಜ ನಿರ್ಮಾಣವಾಗಲಿಕ್ಕೆ ನಿಷ್ಠೆ ಮತ್ತು ನಿಷ್ಠುರತೆ ಅಗತ್ಯ ಇದೆ. ಪದೇ ಪದೇ ಕಲ್ಯಾಣ ರಾಜ್ಯ ಪದದ ಬಳಕೆಯನ್ನು ಅನೇಕರು ಮಾಡ್ತಾರೆ. ಕಲ್ಯಾಣ ರಾಜ್ಯ ನೆಲೆಗೊಂಡಿದ್ದು ಬಸವಣ್ಣವರ ಕಾಲದಲ್ಲಿ. ಅದಕ್ಕೆ ಪ್ರೇರಣೆ ಆದದ್ದು ಅಂದಿನ ಅನುಭವ ಮಂಟಪದ ಸಂವಾದ. ಅಲ್ಲಿ ಜಾತಿ, ಲಿಂಗ, ವಯೋಭೇದವಿಲ್ಲದೆ ಸರ್ವರೂ ಸಮಾನವಾಗಿ ಬಾಳ್ತಾ ಇದ್ರು. ನಡೆ ನುಡಿಗಳಲ್ಲಿ ಒಂದಾಗಿದ್ದರು. ಯಾರಲ್ಲೂ ದ್ವೇಷ, ಅಸೂಯೆ, ಮತ್ಸರ ಮನೋಭಾವ ಇರಲಿಲ್ಲ. ಸಕಲ ಜೀವಾತ್ಮರ ಒಳಿತೇ ತಮ್ಮ ಒಳಿತು ಅಂತ ಭಾವಿಸಿದ್ರು. ಅವರು ಬಾಹ್ಯ ವೇಷದಿಂದ ಯಾರನ್ನೂ ಗೌರವಿಸ್ತಾ ಇರಲಿಲ್ಲ. ವೇಷಕ್ಕೆ ತಕ್ಕ ಭಾಷೆ, ಭಾಷೆಗೆ ತಕ್ಕ ಬದುಕು ಇದ್ದಾಗ ಅವರನ್ನು ಶರಣರು ಅಂತ ಗೌರವಿಸ್ತಾ ಇದ್ರು. ಇಲ್ಲದಿದ್ದರೆ ನಿಷ್ಠುರವಾಗಿ ಅವರನ್ನು ಎಚ್ಚರಿಸಿ ಪರಿವರ್ತನೆ ಮಾಡ್ತಾ ಇದ್ರು. ಅದಕ್ಕೆ ಸಾಕ್ಷಿಯನ್ನು ನುಡಿಯುವ ಹಾಗಿದೆ ಬಸವಣ್ಣವರ ಈ ವಚನ. ಜಂಗಮ ತೃಪ್ತಿಗಾಗಿ ನೀಡಬೇಕಾದದ್ದು ಸರಿನೇ, ಲಾಂಛನಕ್ಕೆ ಶರಣು ಅನ್ನುವಂಥದ್ದು ಸಹ ಸ್ವಾಗತಾರ್ಹನೇ. ಬಸವಣ್ಣವರು ಎಲ್ಲರಿಗೂ ಗೊತ್ತಿರೋ ಹಾಗೆ ಬಾಗಿದ ತಲೆ ಮುಗಿದ ಕೈಯವರಾಗಿ ಎಲ್ಲರನ್ನೂ ಗೌರವಿಸ್ತಾ ಇದ್ರು. ಹಾಗಂದ ಮಾತ್ರಕ್ಕೆ ದಾರಿ ಬಿಟ್ಟವರನ್ನು ಬದಲಾಯಿಸ್ತಿರ್ಲಿಲ್ಲ ಅಂತ ಏನಲ್ಲ. ಅಂಥವರಿಗೂ ನಿಷ್ಠುರವಾಗಿ ಎಚ್ಚರಿಸಿ ತಮ್ಮ ದೋಷಗಳನ್ನು ಸರಿಪಡಿಸಿಕೊಳ್ಳಿಕ್ಕೆ ಹೇಳ್ತಾ ಇದ್ರು. ದಾರಿ ಬಿಟ್ಟವರು ಕೆಟ್ಟವರು ಅಂತ ಹೇಳಿ ದೂರ ಇಡದೆ ಪ್ರೀತಿಯಿಂದ ಹತ್ತಿರ ಕರೆದುಕೊಳ್ಳುವಂಥ ಗುಣ ಅವರಲ್ಲಿ ಇತ್ತು. ಹತ್ತಿರ ಬಂದಾಗ
ಅವರ ಅವಗುಣಗಳನ್ನು ತಿದ್ದುಕೊಳ್ಳಲಿಕ್ಕೆ ಸೂಕ್ತವಾದಂಥ ಮಾರ್ಗದರ್ಶನವನ್ನು ಮಾಡ್ತಾ ಇದ್ರು. ಹಾಗಾಗಿನೇ ಕಳ್ಳನಾಗಿದ್ದಂಥ ಚಿಕ್ಕಣ್ಣ, ಸೂಳೆಯಾಗಿದ್ದ ಸಂಕವೇ ಬದಲಾಗಲಿಕ್ಕೆ ಸಾಧ್ಯ ಆಯಿತು. ಯಾರಾದರೂ ತಿದ್ದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದಾಗ ಛೀಮಾರಿ ಹಾಕಿ ಹೊರದಬ್ಬುವಂಥ ಕಾರ್ಯವನ್ನು ಮಾಡ್ತಾ ಇದ್ರು. ಬಸವಣ್ಣವರು ಕೇವಲ ಭಕ್ತಿ ಭಂಡಾರಿ ಅಷ್ಟೇ ಅಲ್ಲ, ಗಣಾಚಾರಿಯೂ ಹೌದು. ಅವ್ರ ಮನೆಗೆ ಒಮ್ಮೆ ಒಬ್ಬ ಕಳ್ಳ ಬಂದು ಗಂಗಾಂಬಿಕೆಯ ಕೊರಳಿನ ಸರಕ್ಕೆ ಕೈ ಹಾಕಿದಾಗ ಆಕೆ ಚಿಟ್ಟನೆ ಚೀರ್ತಾಳೆ. ಆ ದೃಶ್ಯವನ್ನು ನೋಡಿದಂಥ ಬಸವಣ್ಣವರು ತೆಗೆದುಕೊಡು ಅದನ್ನು ಅಂತ ನಿಷ್ಠುರವಾಗಿ ಹೇಳ್ತಾರೆ. ಹಾಗೆ ಹೇಳುವಲ್ಲಿ ಒಂದೆಡೆ ಸಂಗ್ರಹ ಬುದ್ಧಿ ಬೇಡ ಅಂತ ಗಂಗಾಂಬಿಕೆಯನ್ನು ಎಚ್ಚರಿಸಿದರೆ, ಮತ್ತೊಂದೆಡೆ ಕಳ್ಳನ ಮನಸ್ಸನ್ನು ಪರಿವರ್ತಿಸುವಂಥ ಜಾಣ್ಮೆನೂ ಕೂಡ ಕಂಡುಬರುತ್ತೆ. ಇಂಥ ಗುಣಗಳಿಂದಾಗಿ ಬಸವ ಕಲ್ಯಾಣಕ್ಕೆ ನಾಡಿನ ಬೇರೆ ಬೇರೆ ಭಾಗಗಳಿಂದ ಧರ್ಮಾಸಕ್ತರು ಬಂದರು. ಒಂದೆಡೆ ಸರ್ವರನ್ನು ಗೌರವಿಸುವಂಥ, ಮತ್ತೊಂದೆಡೆ ಆ ಗೌರವಕ್ಕೆ ಅನರ್ಹರು ಒಂದಾದಾಗ ಚೀಮಾರಿ ಹಾಕುವಂಥ ಗುಣ ಬಸವಣ್ಣವ್ರಿಗೆ ಇದ್ದ ಹಾಗೆ ಇವತ್ತು ಜನರಲ್ಲಿ ಬೆಳೆದು ಬಂದರೆ ಕಲ್ಯಾಣ ರಾಜ್ಯ ತನ್ನಿಂದ ತಾನೇ ನೆಲೆಗೊಳ್ಳುತ್ತೆ. ಲಾಂಛನಕ್ಕೆ ತಕ್ಕ ಆಚರಣೆಯಿಲ್ಲದಿರೇ ಕೂಡಲ ಸಂಗಮ ದೇವಾ ನೀ ಸಾಕ್ಷಿಯಾಗಿ ಛೀ ಎಂಬೆನು. ಅಪ್ಯಾಯನಕ್ಕೆ ನೀಡುವೆ, ಅಪ್ಯಾಯನಕ್ಕೆ ನೀಡುವೆ, ಲಾಂಛನಕ್ಕೆ ಶರಣೆಂಬೆನು. ಅಪ್ಯಾಯನಕ್ಕೆ ನೀಡುವೆ, ಲಾಂಛನಕ್ಕೆ ಶರಣೆಂಬೆನು, ಲಾಂಛನಕ್ಕೆ ಶರಣೆಂಬೆನು, ಲಾಂಛನಕ್ಕೆ ಶರಣೆಂಬೆನು. ಅಪ್ಯಾಯನಕ್ಕೆ ನೀಡುವೆ, ಅಪ್ಯಾಯನಕ್ಕೆ ನೀಡುವೆ. ಲಾಂಛನಕ್ಕೆ ತಕ್ಕ ಆಚರಣೆ ಇಲ್ಲದಿರೇ, ಲಾಂಛನಕ್ಕೆ ತಕ್ಕ ಆಚರಣೆ ಇಲ್ಲದಿರೇ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ನೀ ಸಾಕ್ಷಿಯಾಗಿ ಛೀ ಎಂಬೆನು, ನೀ ಸಾಕ್ಷಿಯಾಗಿ ಛೀ ಎಂಬೆನು, ನೀ ಸಾಕ್ಷಿಯಾಗಿ ಛೀ ಎಂಬೆನು, ನೀ ಸಾಕ್ಷಿಯಾಗಿ ಛೀ ಎಂಬೆನು. ಅಪ್ಯಾಯನಕ್ಕೆ ನೀಡುವೆ, ಲಾಂಛನಕ್ಕೆ ಶರಣೆಂಬೆನು. ಅಪ್ಯಾಯನಕ್ಕೆ ನೀಡುವೆ, ಲಾಂಛನಕ್ಕೆ ಶರಣೆಂಬೆನು. ಲಾಂಛನಕ್ಕೆ ತಕ್ಕ ಆಚರಣೆ ಇಲ್ಲದಿರೇ ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ ನೀ ಸಾಕ್ಷಿಯಾಗಿ ಛೀ ಎಂಬೆನು, ನೀ ಸಾಕ್ಷಿಯಾಗಿ ಛೀ ಎಂಬೆನು, ನೀ ಸಾಕ್ಷಿಯಾಗಿ ಛೀ ಎಂಬೆನು.
ಸಾಕ್ಷಿಯಾಗಿಚ್ಚಿ ಎಂಬೆನು ನೀ ಸಾಕ್ಷಿಯಾಗಿಚ್ಚಿ ಎಂಬೆನು ಕೇಳ ಬನ್ನಿ ವಚನ ಸಂದೇಶ ಕೇಳ ಬನ್ನಿ ವಚನ ಸಂದೇಶ ಬಸವಾದಿ ಶರಣರ ಜೀವನ ಸಂದೇಶ ಬಸವಾದಿ ಶರಣರ ಜೀವನ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ